ಪಾಸ್ 3 2 1 ಗೋ. ಗ್ರೀನ್ ಇದೆ ಅಂತಂದ್ರೆ ಖುಷಿ ಆಗ್ತಿದೆ ನೋಡ್ಬಿಟ್ಟೆ. ಹರ್ ಹರ್ ಮಹಾದೇವ್. ಅಂಬುದು ಕಾದಲನ್ನ ತಾನು ಬಂದನೆ. ವಾಟ್ ನಾಟ್ ಟು ಮೇಕ್ ಅ ರೀಲ್ ಇಸ್ ಅ ರೀಲ್. ಹಾಯ್, ವೆಲ್ಕಮ್ ಟು ನ್ಯೂ ವ್ಲಾಗ್. ನಾವಿವತ್ತೆಲ್ಲರೂ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿ ಮಲಿಯಾಬಾದ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಇದು ಆ್ಯಕ್ಚುಲಿ ರಾಯಚೂರು ಹತ್ರ ಇರೋದು, ಒಂದು 6-7 ಕಿಲೋಮೀಟರ್ಸ್ ಅಷ್ಟೇ ರಾಯಚೂರಿಂದ. ಸೊ ಹೋಗ್ಬಿಟ್ಟು ಅಂದರೆ ಚಿಕ್ಕ ಪಿಕ್ನಿಕ್ ಥರ ಹೋಗ್ತಿದ್ದೀವಿ ಎಲ್ಲರೂ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ. ಬನ್ನಿ ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ಮಲಿಯಾಬಾದ್. ಕಾಲೇಜಲ್ಲಿ ಗ್ಯಾದರ್ ಆಗಬೇಕನ್ನೋ ಪ್ಲ್ಯಾನ್ ಆಗಿತ್ತು. ಸೊ ನಾವು ಕಾಲೇಜಿಗೆ ಹೊರಟ್ವಿ. ಅದಾದಮೇಲೆ ಅಲ್ಲಿಂದ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಬೇಕು. ನಾವು ಯಾರೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಮಾಡಿದ್ದಾದಮೇಲೆ ಬೇಗನೆ ಅಲ್ಲಿಂದ ಹೊರಟ್ವಿ ನಾವು. ಯಾಕಂದರೆ ಬಿಸಿಲು ಜಾಸ್ತಿ ಆಯಿತು ಅಂತಂದರೆ ತಡೆಯೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಹೊರಟ್ವಿ. ಇವತ್ತು ಕಂಪೇರ್ ಮಾಡಿದ್ರೆ, ಡೈಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬಿಸಿಲು ಕಡಿಮೆನೇ ಇತ್ತು. ಕ್ಲೈಮೇಟು ಚೆನ್ನಾಗಿ ಅನಿಸ್ತಿತ್ತು. ಸೊ ಮಲಿಯಾಬಾದ್ ಕಡೆ ಹೊರಟ್ವಿ. ಮಲಿಯಾಬಾದ್ಗೆ ರೀಚ್ ಆದಮೇಲೆ ಅಲ್ಲಿಂದ ಮತ್ತೆ ಒಂದು 1 ಕಿಲೋಮೀಟರ್ ಅನ್ಕೊತೀನಿ, 1 ಕಿಲೋಮೀಟರ್ ಅಷ್ಟು ದೂರ ಇತ್ತು ನಾವು ಹೋಗಬೇಕಾಗಿರೋ ಬೆಟ್ಟ. ರೂಟ್ ನೋಡ್ತಿರ್ಬೋದು ಎಷ್ಟು ಹಾಳಾಗಿದೆ ಅಂತ. ಯಾಕಂದರೆ ಸ್ವಲ್ಪ ದಿನ ಹಿಂದೆ ಮಳೆ ಬಂದಿತ್ತು, ಸೊ ಹಾಳಾಗಿ ಹೋಗ್ಬಿಟ್ಟಿತ್ತು. ಇದು ಗೋಶಾಲ ಎಂಟ್ರೆನ್ಸು. ಅಲ್ಲಿ ಒಂದು ಗೋಶಾಲ ಇದೆ, ನಾವು ಹೋಗ್ತಾ ದಾರಿಯಲ್ಲೇ ಗೋಶಾಲ ಬರುತ್ತೆ. ಇದು ರೂಟೆಲ್ಲ ನೋಡ್ತಿದ್ರೆ ನನಗೆ ಒಳ್ಳೆ ಆಫ್ ರೋಡ್ ಥರ ಫೀಲ್ ಆಗ್ತಿತ್ತು. ಯಾಕಂದರೆ ಅಷ್ಟು ಕೆಟ್ಟೋಗಿತ್ತು ರೂಟೆಲ್ಲ. ಬಟ್ ಇದ್ರ ಬೆಸ್ಟ್ ಪಾರ್ಟ್ ಏನು ಅಂತಂದರೆ, ಒಂದು ಸ್ಕೂಟಿ ಮೇಲೆ ಹೋಗ್ತಿರೋದು, ಮತ್ತು ಇನ್ನೊಂದೇನು ಅಂತಂದರೆ ಫ್ರೆಂಡ್ಸ್ ಜೊತೆ ಹೋಗ್ತಿರೋದು. ಸೊ ಆ ರೂಟೆಲ್ಲ ಮ್ಯಾಟರೇ ಆಗಲ್ಲ ನಮಗೆ. ಸ್ಕೂಟಿ ಮತ್ತು ಬೈಕ್ನೆಲ್ಲ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ CC ರೋಡ್ ಮಾಡಿದ್ರು ಬೆಟ್ಟದ ಮೇಲೆ ಹೋಗೋಕ್ಕೆ. ನಾನು ಅಂದ್ಕೊಂಡೆ ಓಕೆ ಚೆನ್ನಾಗಾಯ್ತಪ್ಪ, ಇಲ್ಲದೇ ಇದ್ದರೆ ಹತ್ಕೊಂಡು ಹೋಗೋಕ್ಕೆ ಕಷ್ಟ ಆಗ್ತಿತ್ತು ನಮಗೆ ಬೆಟ್ಟದ ಮೇಲೆ. ಗಾಳಿನೂ ಜಾಸ್ತಿ ಇತ್ತು, ಸೊ ಇನ್ನೂ ಚೆನ್ನಾಗಿ ಅನಿಸ್ತಿತ್ತು. ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇತ್ತು. ದೇವಸ್ಥಾನದ ಸುತ್ತಮುತ್ತ ಕಂಪ್ಲೀಟ್ ಗ್ರೀನ್ ಕಾಣಿಸ್ತಿತ್ತು. ಮೇಲ್ಗಡೆ ದೇವಸ್ಥಾನ ಇರೋದು ರಾಮಲಿಂಗೇಶ್ವರ ದೇವಸ್ಥಾನ. ನನ್ನ ಫ್ರೆಂಡ್ಸ್ ಎಲ್ಲ ಮುಂಚೆನೇ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಕೂತ್ಕೊಂಡಿದ್ರು, ರೆಸ್ಟ್ ಮಾಡ್ತಿದ್ರು. ಯಾಕಂದರೆ ಕೆಳಗಡೆಯಿಂದ ಹತ್ಕೊಂಡು ಬಂದ್ವಲ್ಲ, ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಿತ್ತು. ಗಾಳಿ ಇದ್ರೂ ಎಷ್ಟು ಇಮ್ಯುಡಿಟಿ ಫೀಲ್ ಆಗ್ತಿತ್ತು ಅಂತಂದರೆ ಇರಿಟೇಟ್ ಆಗ್ತಿತ್ತು. ಆಮೇಲೆ ಹೊರಗಡೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದ್ದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಯಿತು. ಹಂಗೆ ಸ್ವಲ್ಪ ಶಕೆ ಕಡಿಮೆ ಅನಿಸ್ತು. ದೇವಸ್ಥಾನದ ಸುತ್ತಮುತ್ತ ನೋಡೋಣ ಅಂತ ಹೊರಗಡೆ ಹೋದೆ. ಇಲ್ಲಿ ನೋಡ್ತಿರ್ಬೋದು, ಒಂದು ಕೊಳ್ಳದಲ್ಲಿ ನೀರೆಲ್ಲ ಫುಲ್ಲಾಗಿದೆ. ಯಾಕಂದರೆ ಮಳೆ ಬಂದಿತ್ತು, ಸೊ ಅದು ಫುಲ್ಲಾಗಿದೆ. ಇಲ್ಲದೇ ಇದ್ದರೆ ಡ್ರೈ ಇರುತ್ತೆ ಯಾವಾಗಲೂ. ಆಮೇಲೆ ನಾವು ಗೇಮ್ಸ್ ಆಡೋಣ ಅಂತಂದ್ಬಿಟ್ಟು ಎಲ್ಲ ಕೂತ್ಕೊಂಡ್ವಿ. ಅಲ್ಲಿ ಒಂದು ಹಣ್ಣು ಯಾವ ಥರ ಇತ್ತು ಅಂತಂದರೆ ಬಾಲ್ ಥರ ಇತ್ತು. ಬಾಲ್ ಅಂತೂ ನಾವು ತೊಗೊಂಡೋಗಿರ್ಲಿಲ್ಲ, ಸೊ ಅದನ್ನೇ ತೊಗೊಂಡ್ಬಿಟ್ಟು ಆಟ ಆಡೋಣ ಅಂತಂದು ಫಿಕ್ಸ್ ಆದ್ವಿ. ಏನು ಆಟ ಅಂತಂದರೆ, ಆ ಬಾಲ್ನ ತೊಗೊಂಡ್ಬಿಟ್ಟು ಕಂಟಿನ್ಯೂ ಎಸಿತಾನೆ ಇರಬೇಕು. ಅಕಸ್ಮಾತ್ ಯಾರಾದರೂ ಕ್ಯಾಚ್ ಮಾಡೋದು ಮಿಸ್ ಮಾಡಿದ್ರು ಅಂದರೆ ಅವ್ರಿಗೇನಾದರೂ ಡೇರ್ ಕೊಡ್ತಾರೆ. ಇಲ್ಲಿ ನನ್ನ ಫ್ರೆಂಡಿಗೆ ಡೇರ್ ಕೊಟ್ಟಿದ್ವಿ ನಾವು, ಹೋಗ್ಬಿಟ್ಟು ಅದು ಏಣಿನ ಹತ್ತಬೇಕು ಅಂತ. ಏಣಿ ಹತ್ತದೇನು ಸಿಂಪಲಾಗಿ ಕೊಟ್ಟಿದ್ದೀರಾ ಅನ್ಕೊತಿರ್ಬೋದು, ಆದರೆ ಇಲ್ಲ, ಆ್ಯಕ್ಚುಲಿ ಅದು ಸ್ವಲ್ಪ ಫ್ಲೋರ್ ಇರೋದೇ ಫುಲ್ ಹಿಂಗೆ ಸ್ಲೈಡ್ ಆಗಿದೆ. ಸೊ ಏಣಿ ಹತ್ತಕ್ಕೆ ಹೋದರೆ ಬೀಳೋ ಚಾನ್ಸಸ್ ಇರುತ್ತೆ. ಆ ಥರ ಡೇರ್ ಕೊಟ್ಟಿದ್ವಿ. ಇನ್ನೊಂದ್ಸರಿ ಹಾಕು. ನೈ ಯಾವ
ಗೇಮ್ಸ್ ಎಲ್ಲ ಆಡ್ತಿರೋದು ನೋಡ್ತಿದ್ರೆ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗ್ತಿದೆ. ನಾವು ಇದನ್ನ ಚೋರ್ ಪಾಸ್ ಅಂತಂದು ಹೇಳ್ತೀವಿ. ನಿಮ್ಮ ಸೈಡ್ ಏನಂತ ಹೇಳ್ತಾರೆ ಅಂದ್ಬಿಟ್ಟು ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. 5, 6, 7 ನೀವು ಆರ್ ನೆಕ್ಸ್ಟ್ ಲೆವೆಲ್ ಆಡ್ರಿ. ಈಗ ನೀವು ಮತ್ತೆ ಆಡ್ರಿ. ನೀವು ಒಳಗೆ ಯಾರು ಔಟ್ ಆಗ್ತಾರೆ ಮಿನಿಮಮ್ ನೀವು ಪಕ್ಷ 3 ಜನ ಹಿಡಿದ್ರಿ ಬಸ್. ಈಗ ನೀವಿದಾಗ ಈಗ ನನ್ನಂಗೆ ಹಾಕಿದವರು ಔಟ್, ನನ್ನಂಗೆ ಹಾಕಿದವರು ಔಟ್. ನಾವು ನೆಕ್ಸ್ಟ್ ಗೇಮ್ ಆಡಕ್ಕೆ ಹೋಗ್ತಿರೋದು ಚೈನ್ ಕಟ್ ಅಂತಂದು. ಇಲ್ಲಿ ರೂಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಯಾವ ಥರ ಆಡಬೇಕು ಅಂತಂದು. ನಮ್ಗೆ ಹೇಳ್ಕೊಂಡ ನಾನು ಇದ್ರೆ ಆಮೇಲೆ ನೆಕ್ಸ್ಟ್ ಏನು ನೀವು ಇಬ್ರು ಕೈ ಇಟ್ಕೊಂಡು ಬರ್ಬೇಕು. ಮತ್ತೆ ಓಡಿ ಬರ್ಬೇಕು. तुम चेन पकड़ तो भागो, खुला तो भागो, कैसा तो भागो. मजा बರ್ತದೆ ನೀನು ಆಡ್ತಾ ಆಡ್ಲಿ. ಈಗ ಇಬ್ರು ಬರ್ಬೇಕು. ಕೈ ಬಿಡ್ಬಾರ್ದು. ನೋಡು ಆಸಿ, ಯು ಆರ್ ಮೇಕಿಂಗ್ ಎ ಚೈನ್ ನೌ. ನೀವು ಕೈ ಬಿಟ್ರೆ ಅಲ್ಲೇ ಸ್ಟಾಪ್ ಇನ್ ದಿ ಗೇಮ್. ನೀವು ಒಡೆ ಚಾಲು ಮಾಡ್ತೀವಿ ನಾವು. चेन के साथ ही जाना. चेन के साथ आना सर. नो ब्रेकिंग ऑफ चेन. मारिದ್ರೆ ಪಕ್ಕ. ऐसा हाइट मार के चलता ना. आउट हो गया मारो फुल. वहां क्या मारो. आउट होने के बाद कई बिट्ಕೊಂಡು ये देखो. राइट है. हां राइट स्टार्ट. कभी तो हाथ छूट कೈ ಇಟ್ಕೊಂಡು ಆಡ್ರಿ. ರೈಟ್ ರನ್. ಅವ್ರ ಕೈ ಬಿಡ್ತಾರೆ. ಅವ್ರು ಇಲ್ಲ ಟಚ್ ಕರೋ. ಮಾಡಿದ್ಮೇಲೆ ಮುಗಿತು. ಓಡ್ಬೇಕು. ಈಗ 3 ಜನ ಕೈ ಇಟ್ಕೊಂಡು ಬರ್ಬೇಕು. 3 ಮೆಂಬರ್ಸ್ ಮೇಕ್ ಎ ಚೈನ್. ಆಮೇಲೆ ಇದು ಫೈನಲ್ ಗೇಮು ಐಸ್ ವಾಟರ್. ನೀವು ಐಸ್ ವಾಟರ್ ಆಡಿರ್ತೀರಲ್ಲ ನಿಮ್ಮ ಚೈಲ್ಡ್ಹುಡಲ್ಲಿ. ಈ ಗೇಮ್ಸ್ ಎಲ್ಲ ಆಡ್ತಿರೋದು ನೋಡ್ತಿದ್ರೆ ನಂಗೆ 1 ನಿಮಿಷ ಟೆನ್ಷನ್, ಸ್ಟ್ರೆಸ್ ಎಲ್ಲ ಮರ್ತೋಗ್ಬಿಡುತ್ತೆ. ಈವನ್ ನನಗೆ ಚೈಲ್ಡ್ಹುಡ್ ತುಂಬಾ ನೆನಪಾಗ್ತಿತ್ತು. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ವಿ ಅನ್ನೋದೆಲ್ಲ ನೆನ್ಪು ಮಾಡ್ಕೊತಿದ್ವಿ. ಅಲ್ಲಿ ಹೋಗಿದಾರಲ್ಲ, ಇವಾಗ ಅಲ್ಲಿಗೆ ಹೋಗಬೇಕು. ಚಲೋ ಚಲ್ತೆ. ಇನ್ನೂ ಮುಗಿತಿಲ್ಲ ಏರೋದು. ಗೈಸ್, ನಮ್ಮ ರಾಯಚೂರಲ್ಲಿ ಕಲ್ಲು ಮಾತ್ರ ಕಾಣಿಸೋದು, ಮತ್ತು ನಿಮಗೇನು ಕಾಣಿಸೋದಿಲ್ಲ. ಇಷ್ಟು ಗ್ರೀನ್ ಇರೋದೇ ಹೆಚ್ಚು ನಮಗೆ, ಯಾಕಂದರೆ ಬಿಸಿಲು ನಾಡಲ್ಲ. ಸೊ ಇಷ್ಟು ಗ್ರೀನ್ ಇದೆ ಅಂತಂದರೆ ಖುಷಿ ಆಗ್ತಿದೆ ನೋಡಿಬಿಟ್ಟೆ. ನೋಡಿ ಚೆನ್ನಾಗಿದೆ ಅಲ್ವಾ ವ್ಯೂ. ಇಲ್ಲೇನೋ ಕೇವ್ ಇದೆ ಅಂತೆ, ಸೊ ಕರ್ಕೊಂಬಂದಿದ್ದಾರೆ. ಹಾಯ್, ಹೌ ವಾಸ್ ಕೇವ್? ಓಕೆ, ಈ ಕೇವ್ ಒಳಗಡೆ ಇಲ್ಲಿ ನೋಡಿ ಶಿವನ್ದು ಸ್ಟ್ಯಾಚು ಇದೆನಾ? ಓಕೆ, ಶಿವಲಿಂಗ ಚೆನ್ನಾಗಿದೆ ಅಲ್ಲ. ಶಿ ಇಸ್ ದ ಒನ್ ಹೂ ಶೋಡ್ ಅಸ್ ಕೇವ್. ಇರ್ಲಿರ್ಲಂತ ಇಲ್ಲಿ ನೋಡ್ರಿ, ಇಲ್ಲೇ ಇದೀವಿ ನೋಡ್ರಿ. ಎಸ್, ಈ ಕಡೆ ಮುಖ ಕಾಣಿಸವಲ್ತೀವಿ ಆಗ್ತಾರೆ. ನೋಡ್ರಿ, ಯಾರು ರಘು ಏನು ಫ್ಯಾನ್ಸ್ ಇದ್ದೀರಾ? ಸ್ವಲ್ಪ ಕಮೆಂಟ್ ಮಾಡಿ ಕೆಳಗಡೆ. ರಘು ಫ್ಯಾನ್ಸ್ ಇಯರ್ ಅಂತಂದು. ಮತ್ತೆ ಪ್ರೇಮ್ ಕಟ್ಟಿವನಿ ಕಾಣಿಸವಲ್ತಿ ಕಡೆ. ಹಾಯ್ ಗೈಸ್, ಹರ್ ಹರ್ ಮಹಾದೇವ್. ಫಾಸ್ಟ್ ಕಮರ್ಸ್ अंदर फिर ಬಂದಿರ ಪ್ಲೀಸ್. ಎಂಬುದು ಕಾದಲನ್ನ ತಾನು ಪೊನ್ನನೆ. ಆಯುಷ್ ಹುಡುಗಿ ಎಲ್ಲಿದ್ರು ಪ್ಲೀಸ್ ಬೇಗ ಕಮೆಂಟ್ ಮಾಡಿಬಿಡಿ ಸ್ವಲ್ಪ. ಐ ಆಮ್ ಹಿಯರ್ ಅಂತಂದು. ನಾಟ್ ಟು ಮೇಕ್ ಅ ರೀಲ್ ಇಸ್ ಅ ರೀಲ್. ಫೋಟೋಶೂಟ್ ಮತ್ತು ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಆಗ್ತಾ ಇದ್ದೀವಿ ನಾವು. ಹೊಟ್ಟೆ ತುಂಬ ಹಸಿತಿತ್ತು. ಸೊ ನಾವು ಅಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು, ಹೋಗ್ಬಿಟ್ಟು ಊಟ ಮಾಡಿಕೊಂಡು ಬಂದ್ವಿ.
ಕ್ಲೈಮೇಟ್ ಮಾತ್ರ ಫುಲ್ ಮಳೆ ಬರೋ ಥರ ಇತ್ತು. ಅಂದ್ಕೊತಿದ್ದೆ ಮಳೆ ಬರಬಾರ್ದಪ್ಪ, ಊಟ ಮುಗಿದು ಮನೆಗೆ ಹೋಗಿ ಮುಟ್ಟಾದ್ಮೇಲೆ ಬರಬೇಕು ಅಂತ. ಅಂದ್ರೂ ಮನೆಗೆ ಹತ್ರ ಇರುವಾಗ ಸ್ವಲ್ಪ ಮಳೆ ಬಂತು, ಒಂದು ಕಡೆ ನಿಂತ್ಕೊಂಡು ಆಮೇಲೆ ಮನೆಗೆ ಹೊರಟ್ವಿ. ಮನೆಗೆ ಹತ್ರನೇ ಇದ್ವಿ, ಸೊ ಪ್ರಾಬ್ಲಮ್ ಏನೂ ಅನಿಸ್ಲಿಲ್ಲ. ಇದಾಗಿತ್ತು ನಮ್ಮ ಒಂದು ಚಿಕ್ಕ ಪಿಕ್ನಿಕ್ ವ್ಲಾಗ್. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.